ಹಲೋ ಫ್ರೆಂಡ್ಸ್, ಇದು ಮನಿ ಏಸ್ಟ್ ಸೀಸನ್ 5 ಅಂಡ್ ಎಪಿಸೋಡ್ 3 ಅಂಡ್ ವೆಲ್ಕಮ್ ಟು ಸ್ಟೋರಿ ಲೈಟ್ ಕನ್ನಡ. ನಾನು ನಿಮ್ಮ ಅಭಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. Ojalá que se acaben tus penas, que conozcas personas más buenas. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಟೀಮ್ಮೇಟ್ಸ್ ಎಲ್ಲ ಸೇರಿ ರೋಮನ್ಗೆ ಫಸ್ಟ್ ಏಡ್ ಮಾಡ್ತಾ ಇದ್ದಾರೆ. Te adoré y te perdí. ಈಗ ಡೆನ್ವರ್ ಮೋನಿಕಾಗೆ ಅವ್ನ ಬಾಡಿನಲ್ಲಿ ಸ್ವಲ್ಪನೂ ಪಲ್ಸ್ ಇಲ್ಲ ಅಂತ ಹೇಳ್ತಾನೆ. ಅವನ್ನ ಕಾಪಾಡೋಕ್ಕೋಸ್ಕರ ಮೋನಿಕಾ ತುಂಬಾನೇ ಹೋರಾಡ್ತಾ ಇರೋವಾಗ ಡೆನ್ವರ್ ಅವಳ ಹತ್ರ ಅವ್ನ ಬಾಡಿನಲ್ಲಿ ಸ್ವಲ್ಪನೂ ಪಲ್ಸ್ ಇಲ್ಲ ಅಂತ ಹೇಳ್ತಾನೆ. ಈಗ ಪಲರ್ಮೋ ಮೋನಿಕಾಗೆ ಅವನು ಆಲ್ರೆಡಿ ಸತ್ತೋಗಿದ್ದಾನೆ, ನೀನು ಮಾಡ್ತಾ ಇರೋದನ್ನ ನಿಲ್ಸು ಅಂತ ಹೇಳ್ತಾನೆ. ಈಗ ರೋಮನ್ಗೆ ಮತ್ತೆ ಪಲ್ಸ್ ಬಂದಾಗ ಪಲರ್ಮೋ ಅವನ ಎದೆ ಒಳಗಡೆ ಬುಲೆಟ್ ಇದೆ, ಅವನು ಖಂಡಿತ ಬದುಕೋಕ್ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೋನಿಕಾ ಇವನ್ನ ಬೇಗ ಹಾಸ್ಪಿಟಲ್ ಕಳ್ಸೋಣ ಪಲರ್ಮೋ, ಆಗ ಮಾಡಿದ್ರೆ ಇವ್ರನ್ನ ಉಳಿಸ್ಬೋದು ಅಂತ ಹೇಳಿದಾಗ ಆಗ ಪಲರ್ಮೋ ಅವ್ನು ಆಲ್ರೆಡಿ ಸತ್ತೋದ, ನೀನು ಲಂಗ್ಸ್ಗೆ ಪಂಪ್ ಮಾಡೋದನ್ನ ನಿಲ್ಲಿಸ್ತೆ ಅಂದ್ರೆ ಅವ್ನು ಉಸಿರಾಟ ನಿಂತೋಗುತ್ತೆ, ನಿಂಗೆ ಅರ್ಥ ಆಗ್ತಾ ಇಲ್ವಾ ಅಂತ ಹೇಳಿದಾಗ ಟೋಕಿಯೋ ಇವ್ನ ಹೇಗೆ ಹೊರಗಡೆ ಕಳಿಸಿದ್ರೆ ನಮಗೆ ಕೊಲೆಗಾರರು ಅಂತ ಹೆಸರಿಟ್ಟು ಒಳಗಡೆ ಬಂದು ನಮ್ಮ ಜೊತೆ ಹಾಸ್ಟೇಜಸ್ನ ಶೂಟ್ ಮಾಡಿಬಿಡ್ತಾರೆ ಅಂತ ಹೇಳೋದನ್ನ ಕೇಳಿ ಮೋನಿಕಾ ಇವನ್ನ ಸಾಯೋಕ್ ಬಿಡಬಾರ್ದು, ಹೇಗಾದ್ರೂ ಮಾಡಿ ಕಾಪಾಡೋಣ ಅಂತ ಹೇಳಿದಾಗ ಅದಕ್ಕೆ ಪಲರ್ಮೋ ಇವನು ಒಂದೊಂದು ಸಲನೂ ವಾಂಟೆಡ್ ಆಗಿ ಬಂದು ಸಿಗಾಕೋತಾ ಇದ್ದಾನೆ, ನೀನೀಗ ಇವನ್ನ ಶೂಟ್ ಮಾಡಿರೋದ್ರಿಂದ ಗಿಲ್ಟ್ನಲ್ಲಿದೆಯಾ, ಇದರಿಂದ ನೀನು ಹೊರಗಡೆ ಬರೋಕೆ ಒಂದು ಈಸಿ ಸೊಲ್ಯೂಷನ್ ಇದೆ, ನಿನ್ನಾಗೆ ನನಗೇನು ಮನುಷ್ಯತ್ವ ಇಲ್ಲ ಅಂತ ಹೇಳಿ ಅವನ್ನ ಶೂಟ್ ಮಾಡೋಕೋದಾಗ ರಿಲ್ಯಾಕ್ಸ್ ಲಿಸ್ಬಾನ್ ಪಲರ್ಮೋನ ತಡೆದು ಅವನ್ನ ಹೊರಗಡೆ ಕಳಿಸೋದಕ್ಕೆ ಒಂದು ರೀಸನ್ ಇದೆ ಅಂತ ಹೇಳಿ if I stay with you, if I'm losing now, but I'm winning late, I don't care at all. ಈಗ ಕರ್ನಲ್ ಟಮಾಯೋ ಹೊರಗಡೆ ಬಂದಿರೋ ಹಾಸ್ಟೇಜಸ್ ಮತ್ತೆ ಗವರ್ನರ್ನ ಇವ್ರ ಬಾಡಿ ಫುಲ್ ಸ್ಕ್ಯಾನ್ ಮಾಡಿ ಮೈಕ್ ಇಟ್ಟಿರೋಕೆ ಚಾನ್ಸ್ ಇದೆ, ನಾನು ಇಂಟ್ರಾಗೇಷನ್ನ ಬೇಗ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ಈಗ ಗವರ್ನರ್ ಟಮಾಯೋ ಹತ್ರ ಅವ್ರ ಟೀಮ್ನಲ್ಲಿ 10 ಜನ ಮೆಂಬರ್ಸ್ ಇದ್ದಾರೆ, ಅವರು ಹಾಸ್ಟೇಜಸ್ನ ಲೈಬ್ರರಿನಲ್ಲಿಟ್ಟು ವಾಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಟಮಾಯೋ ಅದಿರಲಿ ರೋಗ ಏನಾಯ್ತು ಅಂತ ಕೇಳಿದ್ದಕ್ಕೆ ನಾನು ಕೆಲವ್ರನ್ನ ಕಾಪಾಡೋಕೆ ಟ್ರೈ ಮಾಡಿದಾಗ ಬೇಸ್ಮೆಂಟ್ನಲ್ಲಿರೋ ವೆಪನ್ಸ್ನ ನೋಡಿದ ತಕ್ಷಣ ಅವನ್ನ ತಡೆಯೋಕೆ ಆಗಲಿಲ್ಲ, ಫ್ಲೇಮ್ ಥ್ರೋವರ್ನಿಂದ ಅಟ್ಯಾಕ್ ಮಾಡ್ದ, ಮತ್ತೆ ಬ್ರೌನಿಂಗ್ನ ಫೋರ್ಕ್ ಲಿಫ್ಟರ್ನಲ್ಲಿಟ್ಟು ಅವ್ರನ್ನ ಅಟ್ಯಾಕ್ ಮಾಡೋಕೋದಾಗ ಅವ್ರು ಇವನ್ನ ಶೂಟ್ ಮಾಡಿದಾಗ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ, ಆಗ ಅವರು ತುಂಬಾನೇ ಪ್ರಯತ್ನ ಪಟ್ಟು ಇವನ್ನ ಕಾಪಾಡಿದ್ರು. ಇದನ್ನೆಲ್ಲ ಕೇಳಿ ಟಮಾಯೋ ಅವ್ರು ಯಾರನ್ನೂ ಕಾಪಾಡಿಲ್ಲ, ಪ್ಲಾನ್ ಮಾಡಿ ಶೂಟ್ ಮಾಡಿದ್ದಾರೆ, ನೆಕ್ಸ್ಟ್ 10 ನಿಮಿಷದೊಳಗಡೆ ಅವನು ಸತ್ತೋದ್ರೆ ಎಷ್ಟೋ ಒಳ್ಳೇದಾಗುತ್ತೆ, ಈ ಒಂದು ರೀಸನ್ನ ಇಟ್ಕೊಂಡು ಒಳಗಡೆ ಹೋಗಿ ಅವ್ರನ್ನ ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಬೇರೆ ಯಾರಿಗಾದ್ರೂ ಇಂಜುರಿ ಆಗಿದೆ ಅಂತ ಕೇಳಿದ್ದಕ್ಕೆ ಗವರ್ನರ್ ಹೌದು ಇನ್ನೂ ಇಬ್ರು ಹಾಸ್ಟೇಜಸ್ಗೆ ಏಟ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಟಮಾಯೋ ಚಾನ್ಸೇ ಇಲ್ಲ, ಇದನ್ನೂ ಕೂಡ ಮಾಡಿರೋದು ಅವರೇ ಅಂತ ಹೇಳೋಣ, ನಂಗೊಂದು ಮೀಟಿಂಗ್ ಇದೆ ಮುಗಿಸ್ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈಗ ಮೋನಿಕಾ ಫ್ರೀಸ್ ಆಗಿ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಮನಿಲಾ ಒಂದ್ ವೇಳೆ ನೀನು ಅವನ್ನ ಶೂಟ್ ಮಾಡ್ದೆ ಹೋಗಿದ್ರೆ ನಿನ್ನ ಶೂಟ್ ಮಾಡ್ಬಿಡ್ತಾ ಇದ್ದ ಅಂತ ಹೇಳೋದನ್ನ ಕೇಳಿ ಮೋನಿಕಾ ನಾನು ಇಲ್ಲೇನ್ ಮಾಡ್ತಾ ಇದ್ದೀನಿ, ನನ್ನ ಮಗನ್ನ ಎಲ್ಲೋ ಒಂದ್ ಕಡೆ ಬಿಟ್ಟು ನಾನು ಯಾಕೆ ಈ ರೀತಿ ಶೂಟ್ ಮಾಡ್ತಾ ಇದ್ದೀನಿ, ಅವನು ದೊಡ್ಡವನಾದ್ಮೇಲೆ ನನ್ನ ಬಗ್ಗೆ ಗೊತ್ತಾದ್ರೆ ಏನ್ ಅನ್ಕೋತಾನೆ ಅಂತ ಇವಳು ಫೀಲ್ ಮಾಡ್ತಾ ಇರೋವಾಗ ಮನಿಲಾ ನನ್ನ ತಂದೆನೂ ಕೂಡ ಇದೇ ರೀತಿ ಯಾವಾಗ್ಲೂ ಮಾತಾಡ್ತಾ ಇದ್ರು, ಆದ್ರೆ ನಾನು ಅವ್ರನ್ನ ದೂರ ಮಾಡ್ಲಿಲ್ಲ, ನನಗೆ ಚೆನ್ನಾಗಿ ನೆನಪಿದೆ ನನ್ಗೆ 5 ವರ್ಷ ಆಯ್ತು, ಆಗ ನನ್ನ ತಂದೆ ಹತ್ರ ಹೋಗಿ ನಾನು ಒಬ್ಬ ಗರ್ಲ್ ಅಂತ ಹೇಳಿದಾಗ ಅವ್ರ ಮುಖನ ಗಟ್ಟಿಯಾಗಿ ಇಟ್ಕೊಂಡು ಇಲ್ಲಿ ನೋಡು ಹಾನ್ ನೀನು ಒಬ್ಬ ಬಾಯ್, ನೀನೇ ಗರ್ಲ್ ಆಗೋಕ್ ಸಾಧ್ಯ ಅಂತ ಹೇಳ್ತಾ ಇದ್ರು. ಆಗ ನಾನು ಒಂದು ಮೇಕಪ್ ಕೇಸ್ ಮೇಲೆ ಆಸೆ ಪಟ್ಟು ಅವ್ರ ಹತ್ರ ಕೇಳಿದಾಗ ಅವರು ತಗೊಬಂದ್ರು, ಆದ್ರೆ ಅದ್ರೊಳಗಡೆ ಟೂಲ್ಸ್ ಮಾತ್ರ ಇತ್ತು ಅಂತ ಹಾಗೆ ಮಾತಾಡ್ತಾ ಮೋನಿಕಾನ ಸಮಾಧಾನ ಮಾಡ್ತಾ ಇದ್ದಾಳೆ. ಈಗ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ನಲ್ಲಿ ಬರ್ಲಿನ್ ರಫೀಲ್ಗೆ ಮಾರ್ಸೈಲ್ ಮತ್ತೆ ಬೊಕೋಟನ ಇಂಟ್ರೊಡ್ಯೂಸ್ ಮಾಡಿ ಇವರಂತೆ ಬೆಸ್ಟ್ ಟೀಚರ್ ನಿಂಗೆ ಎಲ್ಲೂ ಸಿಗೋದಿಲ್ಲ, ನಿನಗೆ ಬೇಕಾಗಿರೋ ವಿಷಯಗಳನ್ನೆಲ್ಲ ಇವರೆಲ್ಲಿ ಕೊಡ್ತಾರೆ, ನಿನ್ನ ಪ್ರಾಕ್ಟೀಸ್ಗೋಸ್ಕರ 0 ರಿಸ್ಕ್ನಲ್ಲಿ ಒಂದು ರಾಬರಿನ ಡಿಸೈನ್ ಮಾಡಿದ್ದೀವಿ.
ನಾವು ಒಂದು ಮ್ಯೂಸಿಯಂನಲ್ಲಿ ವೈಕಿಂಗ್ಗಳನ್ನ ರಾಬರಿ ಮಾಡ್ತಾ ಇದೀವಿ. ಈಗ ಟಾಟಿಯಾನ ಇದೆಲ್ಲ ನಮ್ಗೆ ಸಿಕ್ಕಿರೋ ಆ ವೈಕಿಂಗ್ ಟ್ರೆಷರ್ನ ಎಕ್ಸಾಕ್ಟ್ ರೆಪ್ಲಿಕಾಸ್ ಅದು ಒಂದು ಮ್ಯೂಸಿಯಂನಲ್ಲಿ ನಮಗೋಸ್ಕರ ವೇಟ್ ಮಾಡ್ತಾ ಇದೆ. ಆ ಮ್ಯೂಸಿಯಂ ಇರೋ ಜಾಗ ಫೆಡ್ರಿಕ್ ಬೋರ್ ಕ್ಯಾಸಲ್. ಇನ್ನು 3 ಡೇಸ್ನಲ್ಲಿ ನನ್ನ ಕಾನ್ಸರ್ಟ್ ನಡೆಯೋ ಜಾಗ ಅದೇನೆ. Expensive cars, tuxedos, cocktails. ಈಗ ರಫೇಲ್ ಬರ್ಲಿನ್ಗೆ ನೀವು ಕಲೆನ ಇಷ್ಟಪಡೋರು ಅಂತ ಹೇಳ್ತಾ ಇದ್ದೀರಾ. ಆಗಿದ್ಮೇಲೆ ಇದನ್ನೆಲ್ಲ ಏನಕ್ಕೆ ರಾಬರಿ ಮಾಡಬೇಕು, ಅದು ಮ್ಯೂಸಿಯಂನಲ್ಲೇ ಇರಲಿ ಅಂತ ಹೇಳಿದ್ದಕ್ಕೆ ಬರ್ಲಿನ್ ಇದೆಲ್ಲ ಕಲೆನ 1000 ವರ್ಷಗಳ ಹಿಂದೆ ಇದ್ದ ಕಾಡು ಮನುಷ್ಯರಿಗೆ ಕಲೆ ಅಂದ್ರೆ ಏನಂತ ಗೊತ್ತಿತ್ತಾ? ಇಷ್ಟು ದೊಡ್ಡ ವ್ಯಾಲ್ಯೂಯಬಲ್ ಮೆಟೀರಿಯಲ್ನ ವೈನ್ ಬಾಟಲ್ಸ್ ಮತ್ತೆ ಪ್ಲೇಟ್ಸ್ ಆಗಿ ಯೂಸ್ ಮಾಡಿದ್ದಾರೆ. ಇದಕ್ಕೆ ನಿಜವಾದ ವ್ಯಾಲ್ಯೂನ ನಾವು ಕೊಡೋಣ ಅಂತ ಹೇಳ್ತಾನೆ. ಈಗ ಟಿವಿ ನ್ಯೂಸ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಪ್ರೆಸ್ ಮೀಟ್ನ ಅರೇಂಜ್ ಮಾಡಿ ಕರ್ನಲ್ ಟಮಾಯೋ ಅಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳುವಾಗ ರೋಮನ್ನ ಹೊರಗಡೆ ತಗೋಬರ್ತಾ ಇರೋದನ್ನ ನೋಡಿ ಅಲಿಶಿಯಾ, ಒಬ್ಬ ಹಾಸ್ಟೇಜ್ನ ಶೂಟ್ ಮಾಡಿದ್ದೀರಾ, ಟಮಾಯೋ ಬಗ್ಗೆ ನಂಗೆ ಗೊತ್ತು, ಅವನು ನಿಮ್ಮನ್ನ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ದೀರಾ, ಖಂಡಿತ ಆರ್ಮಿ ಬ್ಯಾಂಕ್ನೊಳಗಡೆ ಬರುತ್ತೆ, ನೀನು ಯಾರಿಗೋಸ್ಕರ ಪ್ರಾಣ ಕೊಡಬೇಕು ಅನ್ಕೊಂಡಿದ್ಯೋ ಅವರೆಲ್ಲ ಖಾಲಿ, ಆದ್ರೆ ಇದನ್ನ ನನ್ನಿಂದ ತಡೆಯೋಕ್ಕಾಗುತ್ತೆ, ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ನ ಕೊಟ್ರೆ ಒಂದೇ ಒಂದು ಫೋನ್ ಕಾಲ್, ಯಾರೂ ಸಾಯ್ಬೇಕಾಗಿಲ್ಲ ಅಂತ ಪ್ರೊಫೆಸರ್ನ ಎದುರಿಸ್ತಾ ಇದ್ದಾಳೆ. ಈಗ ಕರ್ನಲ್ ಟಮಾಯೋ ಪ್ರೆಸ್ ಮೀಟ್ ನಲ್ಲಿ ಅಲಿಶಿಯಾ ಮಿಸ್ ಆಗಿರೋದ್ರ ಬಗ್ಗೆ ಒಂದು ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಅದರ ಲೇಟೆಸ್ಟ್ ಅಪ್ಡೇಟ್ ನ ನಿಮ್ಮ ಹತ್ರ ಕೊಡೋಕೆ ನಾನೀಗ ಬಂದಿದ್ದೀನಿ. ಎಕ್ಸ್ ಇನ್ಸ್ಪೆಕ್ಟರ್ ಅಲಿಶಿಯಾ ಸಿರಾ ನಮ್ಮ ಡಿಪಾರ್ಟ್ಮೆಂಟ್ಗೆ ದ್ರೋಹ ಮಾಡಿ ಅವಳಿಗೆ ಪ್ರೊಫೆಸರ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿದೆ. ಅವಳು ಹೀಗೆಲ್ಲಿದ್ದಾಳೆ ಅಂತ ಎಕ್ಸಾಕ್ಟ್ ಆಗಿ ನಮಗೆ ಗೊತ್ತಾಗ್ಲಿಲ್ಲ. ಆದಷ್ಟು ಬೇಗ ಅವಳನ್ನ ಅರೆಸ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ. ಮತ್ತೆ ಅವಳ ಮನೆಯಲ್ಲಿ ಸಿಕ್ಕ ಎವಿಡೆನ್ಸ್ ನ ಇಟ್ಕೊಂಡು ನೋಡಿದ್ರೆ ಅಲ್ಜೀರಿಯಾದಲ್ಲಿ ನಡೆದಿರೋ ಟಾರ್ಚರ್ ಬಗ್ಗೆ ಫೇಕ್ ಇನ್ಫಾರ್ಮೇಶನ್ ಪ್ರೊಫೆಸರ್ ಲೀಕ್ ಮಾಡಿ ಪೊಲೀಸ್ ಮತ್ತೆ CNA ಹೆಸರನ್ನ ಕೆಡಿಸಿದಾಳೆ. ಮತ್ತೆ ಬೇರೆ ಕಂಟ್ರಿನಲ್ಲಿ ಅಲಿಶಿಯಾ ಇಟ್ಟಿರೋ ಕಂಪನಿಗಳಿಗೆ ಪ್ರೊಫೆಸರ್ ಕಡೆಯಿಂದ ಫಂಡ್ ಬರ್ತಾ ಇದೆ ಅಂತ ಏನೇನೋ ಇಲ್ಲಿ ಅಲಿಶಿಯಾ ತಪ್ಪು ಮಾಡಿರೋ ಹಾಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾನೆ. ಕೊನೆಗೆ ಒಬ್ರು ರಿಪೋರ್ಟರ್ ಅತುರೋ ರೋಮನ್ ಹೇಗಿದ್ದಾರೆ ಅಂತ ಕೇಳಿದ್ದಕ್ಕೆ ಅದಕ್ಕೆ ಟಮಾಯೋ ಅವ್ರ ಕಂಡೀಷನ್ ಇನ್ನು ತುಂಬಾ ಕ್ರಿಟಿಕಲ್ ಆಗಿದೆ, ಯಾವ್ದನ್ನು ಹೇಳೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿದ್ದು ಎಲ್ಲರನ್ನು ಶೂಟ್ ಮಾಡ್ತಾ ಇದ್ದಾರೆ, ಹೀಗೆ ಅವರು ಕಂಟಿನ್ಯೂ ಮಾಡ್ತಾ ಇದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈಗ ಪ್ರೊಫೆಸರ್ ಅಲಿಶಿಯಾಗೆ ಸ್ಕೆಚ್ ಹೇಗಿದೆ ನೋಡ್ದ, CNA ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ ವಿರುದ್ಧ ಎವಿಡೆನ್ಸ್ ರೆಡಿ ಮಾಡಿದ್ದಾರೆ, ಈಗ ನಮ್ಮನ್ನ ಅವ್ರ ಹತ್ರ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರು ಮಾಡಿರೋ ಹಾಗೆ ನಮಗೂ ದ್ರೋಹ ಮಾಡಿದೀಯಾ ಅಂತ ಹೇಳ್ತಾರೆ. ಅದಕ್ಕೆ ಅಲಿಶಿಯಾ ಅವರು ಗ್ರೀನ್ ಲೈಟ್ ಕೊಟ್ಟಿದ್ದಾರೆ. ಈಗ ಬ್ಯಾಂಕ್ನೊಳಗಡೆ ಆರ್ಮಿ ಹೋಗುತ್ತೆ ಅಂತ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ನಂಗೆ ಚಿನ್ನ ಇನ್ನು ನೋಡಿ ಬೆಂಜಮಿನ್, ನಾನು ಹೇಳೋದನ್ನ ಕೇಳು, ನಿನ್ ಮಗುನ ನೀನ್ ಜೈಲ್ನಲ್ಲಿ ಸಾಕ್ತೀಯಾ ಅಂತ ಕೇಳಿದ್ದಕ್ಕೆ ಅಲಿಶಿಯಾ ಜೈಲ್ನಲ್ಲಿ ಸಾಕೋಕ್ಕಾಗಲ್ಲ ಅಂತ ಯಾರು ಹೇಳಿದ್ದು, ಅದು ನಾವಿರೋ ಮನೆಗಿಂತಲೂ ಎಷ್ಟೋ ಒಳ್ಳೆ ಜಾಗ. ಈಗ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ನಲ್ಲಿ ಮನಿಲಾ ಮಾಸ್ಕೋ ಹತ್ರ, ಹೇಗೋ ನನ್ನ ನಿಮ್ಮ ಜೊತೆ ಸೇರಿಸ್ಕೊಂಡಿದ್ದೀರಾ, ಇಲ್ಲದೆ ಹೋಗಿದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಅಂತ ಹೇಳೋದನ್ನ ಕೇಳಿ ಮಾಸ್ಕೋ, ನಿಂಗೆ ಹಣ ಬೇಕಾದಾಗ ನಂಗೆ ಫೋನ್ ಮಾಡ್ಬೇಕಾನೆ ಅಂತ ಕೇಳ್ತಾರೆ. ಅದಕ್ಕೆ ಮನಿಲಾ, ನನ್ನ ಯಾರು ನಂಬಲ್ಲ ಅನ್ಕೊಂಡಿದ್ದೆ. ಆಗ ಮಾಸ್ಕೋ, ಈ ವಿಷಯ ನಿಂಗೆ ತಂದೆ ಗೊತ್ತಾ ಅಂತ ಕೇಳಿದ್ದಕ್ಕೆ ಮನಿಲಾ, ಇದುವರೆಗೂ ಗೊತ್ತಿಲ್ಲ, ಇನ್ಮೇಲೂ ಹೇಳೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಡೆನ್ವರ್, ಈ ಏಜ್ನ ಬಗ್ಗೆ ನೀನು ತುಂಬ ವಿಷಯಗಳನ್ನ ಕಲ್ತ್ಕೋಬೇಕು, ನಮಗೆ ನಿದ್ದೆ ಬರ್ತಾ ಇದೆ, ನಾಳೆ ಪ್ರಾಕ್ಟೀಸ್ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಗುಡ್ ನೈಟ್. ಡ್ಯಾನಿ, ಈಗ ಮಾಸ್ಕೋ ಡೆನ್ವರ್ ಹತ್ರ ಈ ವಿಷಯ ಬೆಂಜಮಿನ್ ಗೊತ್ತಾಗಬೇಕು, ನಾವು ಅವಳಿಗೆ ಒಳ್ಳೇದು ಅಂತ ಮಾಡ್ತಾ ಇರೋ ವಿಷಯ ಬೆಂಜಮಿನ್ಗೆ ಕೆಟ್ಟು ಅನ್ಸ್ಬಹುದು. ಅದಕ್ಕೆ ಡೆನ್ವರ್, ಬೆಂಜಮಿನ್ ಜೈಲ್ನಲ್ಲಿದ್ದಾರೆ, ಇಷ್ಟೊತ್ತಿನಲ್ಲಿ ಜೈಲು ಕಾಂಟ್ಯಾಕ್ಟ್ ಮಾಡೋದು ತುಂಬಾನೇ ಕಷ್ಟ, ಇದನ್ನ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳಿದಾಗ ಅವನ್ನ ಬಿಡದೆ ಈಗ ಹೋಗೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ. ಈಗ ಬ್ಯಾಂಕ್ನಲ್ಲಿ ಟೀಮ್ ವಾರ್ಗೆ ಬೇಕಾಗಿರೋ ವೆಪನ್ಸ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಪಲರ್ಮೋ ಎಲ್ಲ C4ನು ಸ್ಟೀಲ್ ಶೀಟ್ನಿಂದ ಕವರ್ ಮಾಡಿ ಯಾರ ಮೇಲೂ ಕರುಣೆ ತೋರಿಸೋದು ಬೇಡ ಅಂತ ಹೇಳಿ ಪ್ಯಾಕ್ ಮಾಡಿಸ್ತಾ ಇದ್ದಾನೆ. ಈಗ ರಿಯೋ ಹತ್ರ ಪಲರ್ಮೋ, ನಿನಗೆ ಬೇಕಾಗಿರೋಷ್ಟು ಗ್ರೆನೇಡ್ ತಗೋ ಅಂತ ಹೇಳ್ತಾನೆ. ಈಗ ಟೀಮ್ಮೇಟ್ಸ್ ಹತ್ರ ಫುಟ್ಬಾಲ್ನ ಬಿಟ್ಟರೆ ನಂಗೆ ಬೇರೆ ಎಕ್ಸಾಂಪಲ್ ಕೊಡೋಕ್ಕಾಗ್ತಾ ಇಲ್ಲ. ಕೆಲವೊಮ್ಮೆ ಟೀಮ್ ಫೈನಲ್ಸ್ ಬಂದಾಗ ನ್ಯಾಷನಲ್ ಅಂತ ಮಾಡೋವಾಗಲೇ ಅವ್ರ ಮುಖ ನೋಡಿದ್ರೆ ಯಾರು ಸೋಲ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ನಿಮ್ಮೆಲ್ಲರ ಮುಖನೂ ಆ ರೀತಿನೇ ಇದೆ, ಸೋಲ್ತೀವಿ ಅನ್ನೋ ಭಯ ಕಣ್ಣಲ್ಲಿ ಕಾಣಿಸ್ತಾ ಇದೆ, ಆದರೆ ನಾನೀಗ ಅದನ್ನೆಲ್ಲ ಬದಲಾಯಿಸ್ತೀನಿ ಅಂತ ಹೇಳೋದನ್ನ ಕೇಳಿ ಡೆನ್ವರ್, ನಮ್ಮನ್ನ ಅಪೋಸ್ ಮಾಡೋಕ್ಕೆ ಹೊರಗಡೆ 10,000 ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ಟೀಮ್ನಲ್ಲಿ ನಾವು 10 ಜನ ಮಾತ್ರ ಇದ್ದೀವಿ, ಜೊತೆ ಕೋಚ್ ಕೂಡ ಇಲ್ಲ ಅಂತ ಹೇಳಿದ್ದಕ್ಕೆ ಪಲರ್ಮೋ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲಿಶಾಗ್ ವಿರುದ್ಧವಾಗಿ ಎವಿಡೆನ್ಸ್ನ ಕ್ರಿಯೇಟ್ ಮಾಡಿ ಅವಳನ್ನ ಹೊರಗಡೆ ಹಾಕಿದ್ದಾರೆ, ಅದರಿಂದ ಪ್ರೊಫೆಸರ್ ಏನು ಈ ಗೇಮ್ನಿಂದ ಹೊರಗಡೆ ಹೋಗಲಿಲ್ಲ, ಅವ್ರು ಇನ್ನೂ ಆಟ ಆಡ್ತಾ ಇದ್ದಾರೆ. ಮತ್ತು ಈಗ ಅಲಿಶಿಯಾ ಒಂಟಿಯಾಗಿದ್ದಾಳೆ, ಇದಕ್ಕೆ ಮೀನಿಂಗ್ ಏನು ಅಂತ ಗೊತ್ತಾ ಅಂತ ಕೇಳಿದಾಗ ಲಿಸ್ಬಾನ್, ಅವಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ಅವಳ ಡಿಪಾರ್ಟ್ಮೆಂಟೇ ಅವಳನ್ನ ಯೂಸ್ ಮಾಡ್ಕೊಂಡು ಹೊರಗಡೆ ಹಾಕಿದ್ದಾರೆ, ಇದಕ್ಕೋಸ್ಕರ ಅವಳು ಸೇಡ್ ತೀರ್ಸ್ಕೊಳ್ಳೋಕೆ ಕಾಯ್ತಾ ಇರ್ತಾಳೆ, ಅದರಿಂದ ಪ್ರೊಫೆಸರ್ ಅವಳಿಗೆ ಸೆಕೆಂಡ್ರಿನೇ. ಇದನ್ನ ನೋಡಿ ಪ್ರೊಫೆಸರ್ ಅಲಿಶಿಯಾಗೆ, ನೀನು ಡಯಾಫ್ರಮ್ನಿಂದ ಉಸಿರಾಡಿ ಕಾಂಟ್ರಾಕ್ಷನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡು ಅಂತ ಹೇಳ್ತಾರೆ. ಈಗ ಎಲ್ಸಿಂಕಿ, ಈ ವಾರ್ನಲ್ಲಿ ನಮ್ಮಿಂದ ಗೆಲ್ಲೋಕ್ಕಾಗಲ್ಲ ಅಂತ ಹೇಳಿದಾಗ ಪಲರ್ಮೋ ಅವನ ಹತ್ರ, ನಿಂಗೊಂದು ವಿಷಯ ಅರ್ಥ ಆಗಲಿಲ್ಲ ಕರಡಿ, ಈ ವಾರ್ನಲ್ಲಿ ನಾವು ಸೋತ್ರು ಟೈಮ್ ತಗೊಂಡು ಲೇಟಾಗಿ ಸೋಲ್ಬೇಕು, ಈ ಪ್ರಪಂಚ ನಮ್ಮನೇನಕ್ಕೆ ಈ ರೀತಿ ನೋಡ್ತಾ ಇದೆ, ಸೋಲು ಅನ್ನೋದು ನಮ್ಮ ಜೊತೆನೇ ಹುಟ್ಟಿ ಬೆಳೆದಿರೋ ಒಂದು ವಿಷಯ, ಅದು ನಮ್ಮನ್ನೇನು ಮಾಡಲ್ಲ, ಅದಕ್ಕೋಸ್ಕರ ಎದ್ಕೊಂಡು ನಾವ್ಯಾಕೆ ಸಾಯ್ತಾ ಇದ್ದೀವಿ, ಅದನ್ನ ತುಂಬ ಲೇಟ್ ಮಾಡಿ ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಬೊಕೋಟ, ನಾವೇನಕ್ಕೆ ಲೇಟಾಗಿ ಸೋಲ್ಬೇಕು ಅಂತ ಕೇಳಿದಾಗ
ಅದಕ್ಕೆ ಪಲರ್ಮೋ, ನಾವೆಲ್ಲ ಗೋಲ್ಡ್ನು ಕರಗಿಸ್ತಾ ಇದೀವಿ, ಇದನ್ನೇ ತಾನೇ ನೀನು ಆಸೆ ಪಟ್ಟಿದ್ದೆ. ಅದಕ್ಕೆ ಬಕೋಟ, ನೀನು ಹೇಳ್ತಾ ಇರೋದನ್ನ ಕೇಳಿದ್ರೆ ತುಂಬ ಸಂತೋಷ ಆಗ್ತಾ ಇದೆ, ನೀನು ಯಾವುದೋ ಒಂದು ಪ್ಲಾನ್ ಮಾಡಿದೀಯ ಅಂತ ಕಾಣಿಸ್ತಾ ಇದೆ, ಅದೇನು ಅಂತ ಕೇಳಿದಾಗ ಅದಕ್ಕೆ ಪಲರ್ಮೋ, ನಾನೊಬ್ಬ ಇಂಜಿನಿಯರ್ ಆಗಿದ್ರು ನಂಗೆ ಯುದ್ಧ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾನೆ. ಈಗ ಅಲಿಶಿಯಾ ಪ್ರೊಫೆಸರ್ ಹತ್ರ ನಾನು ಡೈಲ್ಯೂಟ್ ಆಗಬೇಕು ಅಂತ ಹೇಳಿದಾಗ, ನಿಂಗೆ ಈಗ ಆಕ್ಸಿಟೋಸಿನ್ ಬೇಕು, ಆದರೆ ಅದು ನಮ್ಮ ಹತ್ರ ಇಲ್ಲ. ಅದಕ್ಕೆ ಅಲಿಶಿಯಾ ಯಾವ್ದಾದ್ರು ಪೇನ್ ಕಿಲ್ಲರ್ ಇದೆಯಾ ಅಂತ ಕೇಳಿದಾಗ ಪ್ರೊಫೆಸರ್ ಅದನ್ನ ಯೂಸ್ ಮಾಡಿದ್ರೆ ನಿನ್ನ ಮಗುಗೆ ತೊಂದರೆ ಬರುತ್ತೆ ಅಂತೇಳಿ ಅದನ್ನ ಬೇಡ ಅಂತ ಹೇಳ್ತಾರೆ. ಈಗ ಪಲರ್ಮೋ ಟೀಮೇಟ್ಸ್ ಹತ್ರ ಪ್ಲಾನ್ನ ಎಕ್ಸ್ಪ್ಲೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾವೀಗ ಬಿಲ್ಡಿಂಗ್ ಒಳಗಡೆ ಇರೋದ್ರಿಂದ ಈಸಿಯಾಗಿ ಡಿಫೆಂಡ್ ಮಾಡ್ಬೋದು. ನಮಗೆ ಸಿಕ್ಕೋ ಗ್ಯಾಪ್ನಲ್ಲಿ ಬಚ್ಚಿಟ್ಕೊಂಡು ಅವ್ರು ಯೋಚನೆ ಮಾಡಬಾರ್ದು, ಆ ರೀತಿ ಗ್ರೆನೇಡ್ ಎಸೆಯೋಣ. ನಾವಿಲ್ಲಿ ಪ್ಲೇ ಮಾಡಿರೋ ಸೌಂಡ್ಗೆ ಬಾಂಬ್ ಎಲ್ಲಿ ಬರ್ತಾ ಇದೆ, ಎಲ್ಲಿ ಸಿಡಿತಾ ಇದೆ ಅಂತ ಗೊತ್ತಾಗ್ಲೇಬಾರ್ದು. ಮತ್ತೆ ಇದೇ ಸೌಂಡ್ನಲ್ಲಿ ಅವ್ರ ಹತ್ರ ಇರೋ ರೇಡಿಯೋನು ಡಿಸ್ಟ್ರಾಕ್ಟ್ ಮಾಡೋಣ. ಇದನ್ನ ನೋಡಿ ಪ್ರೊಫೆಸರ್ ಅಲಿಶಿಯಾ ಹತ್ರ, ನಿನಗೆ ಹಾಸ್ಪಿಟಲ್ಗೆ ಹೋಗೋದು ತುಂಬಾನೇ ಕಷ್ಟ, ನಮ್ಮನ್ನ ರಿಲೀಸ್ ಮಾಡು, ನಾವು ಖಂಡಿತ ನಿನಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳೋದನ್ನ ಕೇಳಿ ಅಲಿಶಿಯಾ, ಇದನ್ನ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಈಗ ಪಲರ್ಮೋ, ನಾವೀಗ ಎರಡೂ ಕಡೆಯಿಂದ ಅಟ್ಯಾಕ್ ಮಾಡಿದ್ರೆ ಮಾತ್ರ ನಮ್ಮಿಂದ ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನಂಗೆ 3 ವಾಲಂಟಿಯರ್ಸ್ ಬೇಕು, ಮತ್ತು ಈ ಮಿಷನ್ ಏನು ಅಷ್ಟು ಈಸಿ ಆಗಿರೋದಿಲ್ಲ. ಈ ಅಟ್ಯಾಕ್ ನಡೀತಾ ಇರೋವಾಗ ಏರ್ ಡಕ್ಟ್, ವಿಂಡೋ ಏನಾದರೂ ಯೂಸ್ ಮಾಡಿ ಅಲ್ಲಿಂದ ಸೇಫಾಗಿ ತಪ್ಪಿಸ್ಕೊಂಡು ಹೊರಗಡೆ ಹೋಗಬೇಕು. ಈಗ ಅಲಿಶಿಯಾ ಪ್ರೊಫೆಸರ್ ಹತ್ರ ಡೈಲಿಯೇಷನ್ ಹೇಗಿದೆ ಅಂತ ಕೇಳಿದಾಗ ಅದನ್ನ ಮುಟ್ಟು ನೋಡಿದ್ರೆ ಮಾತ್ರ ಹೇಗಿದೆ ಅಂತ ತಿಳ್ಕೊಬೋದು ಅಂತ ಹೇಳ್ತಾರೆ. ಈಗ ಪಲರ್ಮೋ, ನಿಮ್ಮ ಪ್ರಾಣದ ಬಗ್ಗೆ ಚಿಂತೆ ಮಾಡಿದವರು 3 ವಾಲಂಟಿಯರ್ಸ್ ಬೇಕು, ಯಾರಿದ್ದೀರಾ ಅಂತ ಕೇಳಿದಾಗ ಈಗ ಡೆನ್ವರ್ಗೆ ಪಲರ್ಮೋ ರಿಟರ್ನ್ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಒಂದು ವೇಳೆ ಬರದೇ ಕೂಡ ಹೋಗ್ಬೋದು, ಇದನ್ನ ಮೊದಲು ಅವಳ ಹತ್ರ ಹೇಳಿ ಆಮೇಲೆ ಬಾ ಅಂತ ಅವನ್ನ ಬಿಟ್ಟು ಹೋಗ್ತಾನೆ. ಈಗ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ನಲ್ಲಿ ಮಾಸ್ಕೋ ಮತ್ತು ಡೆನ್ವರ್ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಹೊರಗಡೆ ಹೋಗಿ ಜೈಲ್ನಲ್ಲಿರೋ ಬೆಂಜಮಿನ್ ಕಾಲ್ ಮಾಡಿ ಈ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಬೆಂಜಮಿನ್, ಜೂಲಿಯಾ ಈ ಸ್ಟೇಜಿಗೆ ಬರೋಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾಳೆ, ಅವಳು ಈಗ ತಾನೇ ಸಂತೋಷವಾಗಿದ್ದಾಳೆ ಅನ್ಕೊಂಡಿದ್ದೀನಿ, ಅದನ್ನೆಲ್ಲ ಕೆಡಿಸಿ ಅವಳನ್ನ ಜೈಲಿಗೆ ಕಳಿಸ್ಬೇಡಿ ಅಂತ ಹೇಳ್ತಾರೆ. ಆಗ ಡೆನ್ವರ್ ಬೆಂಜಮಿನ್ ಹತ್ರ, ನಾನು ಸಾಯೋವರೆಗೂ ಜೂಲಿಯಾ ಜೊತೆ ಇರ್ತೀನಿ ಅಂತ ಹೇಳೋದನ್ನ ಕೇಳಿದಾಗ ಡೆನ್ವರ್ಗೆ ಥ್ಯಾಂಕ್ಸ್ ಹೇಳಿ ನಂಗೆ ಟೈಮ್ ಆಯಿತು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಈಗ ಪ್ರೊಫೆಸರ್ ಅಲಿಶಿಯಾ ಹತ್ರ, ನಿಂಗೂ ನಂಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ, ನಿನ್ನ ಹೊಟ್ಟೆ ಒಳಗಡೆ ಇರೋ ಮಗುನ ಕಾಪಾಡಬೇಕು ಅಂದರೆ ನೀನು ಮೊದಲು ನನ್ನ ರಿಲೀಸ್ ಮಾಡು, ನಾವಿಬ್ರು ಈಗ ಕ್ರಿಮಿನಲ್ಸೇ ಅಂತ ಹೇಳೋದನ್ನ ಕೇಳಿ ಅಲಿಶಿಯಾ, ನನ್ನ ಜೊತೆ ನಿನ್ನ ಕಂಪೇರ್ ಮಾಡಬೇಡ, ನೀನು ಹೀರೋಲಾನ ಮೀರೋನು, ಅದನ್ನ ನಾನು ಕಾಪಾಡೋಳು. ಇದನ್ನ ಕೇಳಿ ಪ್ರೊಫೆಸರ್, ನೀನು ಈ ರೀತಿ ಆಟ ಹಿಡಿದು ಅವ್ರನ್ನ ನಂಬಿ ಮಗುನ ಕಲ್ಕೋಬೇಡ, ನಾನು ಖಂಡಿತ ನಿಂಗೆ ಮೋಸ ಮಾಡಲ್ಲ ಅಂತ ಹೇಳ್ತಾ ಇರೋವಾಗ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ನಂಬಲ್ಲ, ಯಾವಾಗ ನಿಮ್ಗೆ ದ್ರೋಹ ಮಾಡಿದ್ರು ಆಗಲೇ ಎಲ್ಲ ಮುಗೀತು, ಇದಕ್ಕೆ ಅವರು ಖಂಡಿತ ಫೀಲ್ ಮಾಡೋ ಮಾಡ್ತೀನಿ, ಏನೇ ನಡೆದ್ರು ನಿನ್ನಾಗೆ ನಾನು ಎದುರ್ಕೊಂಡು ಬಚ್ಚಿಟ್ಕೊಳ್ಳಲ್ಲ, ಮ್ಯಾಡ್ರಿಡ್ ಇದು ನನ್ನೂರು, ಯಾವಾಗಲೂ ಇಲ್ಲೇ ಇರ್ತೀನಿ ಅಂತ ಹೇಳೋದನ್ನ ಕೇಳಿ ಪ್ರೊಫೆಸರ್, ಟಮಾಯೋ ದ್ರೋಹ ಮಾಡಿರೋದು ನಿಂಗೆ, ನಂಗಲ್ಲ, ನನ್ನ ಮೇಲಿರೋ ಕೋಪದಿಂದ ಆ ಮಗು ಪ್ರಾಣನ ರಿಸ್ಕ್ನಲ್ಲಿ ತಲ್ಬೇಡ. ಅದಕ್ಕೆ ಅಲಿಶಿಯಾ, ನನ್ನ ಮಗುಗೆ ರಿಸ್ಕ್ ತಗೊಳ್ಳೋದು ಅಂದರೆ ತುಂಬ ಇಷ್ಟ ಅಂತ ಕಾಣಿಸ್ತಾ ಇದೆ, ಅದರಿಂದಲೇ ಅಂತ ಹೇಳಿ ಈಗ ಟಮಾಯೋ ಪ್ರೆಸ್ ಮೀಟ್ನ ಮುಗಿಸಿ ಸಗಾಸ್ಟನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಡೀತಾ ಇರೋದ್ನೆಲ್ಲ ಹೆಲ್ಸಿಂಕಿ ಟೀಮ್ ಹತ್ರ ಇನ್ಫಾರ್ಮ್ ಮಾಡ್ತಾ ಇದ್ದಾನೆ. ಈಗ ಕ್ಯಾಂಪ್ನೊಳಗಡೆ ಇಲ್ಲೊಂದು ಮಿಲಿಟರಿ ಇಂಟರ್ವೆನ್ಷನ್ ನಡೆಯುತ್ತೆ, ಅದರಿಂದ ಎಲ್ಲರೂ ಹೊರಗಡೆ ಹೋಗಿ ಅಂತ ಕಲಿಸ್ತಾರೆ. ಈಗ ಡೆನ್ವರ್ ಮೋನಿಕಾಗೆ ಹಿಂದೆ ನಡೆದಿರೋದನ್ನೆಲ್ಲ ಹೇಳಿ ಸಮಾಧಾನ ಮಾಡ್ತಾ ಇದ್ದಾನೆ. ಈಗ ಕ್ಯಾಂಪ್ನಲ್ಲಿ ಸಾಕಷ್ಟ ಬ್ಯಾಂಕ್ನೊಳಗಡೆ ಹೋಗೋದಕ್ಕೆ ಬರೀ 3 ದಾರಿಗಳು ಮಾತ್ರ ಇದೆ, ನಾವು ಅಲ್ಲಿಂದ ಒಳಗಡೆ ಬರ್ತೀವಿ ಅಂತ ಅವರು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಅದರಿಂದ ನಾವು ಬೇರೆ ದಾರಿಯಿಂದ ಒಳಗಡೆ ಹೋಗೋಣ, ಅದು ಹೇಗೆ ಅಂತ ಕ್ಯಾಪ್ಟನ್ ಗಾಂಡಿಯಾ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಗಾಂಡಿಯಾ ರೂಫ್ ಟಾಪ್ನಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ಯಾಕಂದರೆ ರೂಫ್ ಟಾಪ್ನಲ್ಲಿ ಬಿಲ್ಡಿಂಗ್ನ ಶೀಲ್ಡ್ ತುಂಬಾ ಕಡಿಮೆ, ಈ ವಿಷಯ ಯಾರಿಗೂ ಗೊತ್ತಿಲ್ಲ, ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವು ಬಿಲ್ಡಿಂಗ್ನ ಮೇಲೋಗಿ ರೂಫ್ನ ಬ್ಲಾಸ್ಟ್ ಮಾಡಿ ಮ್ಯೂಸಿಯಂನಿಂದ ಡೈನಿಂಗ್ ಹಾಲ್ನ ಈಸಿಯಾಗಿ ರೀಚ್ ಆಗಬಹುದು. ಇದನ್ನ ಕೇಳಿ ಏಂಜಲ್, ಮ್ಯೂಸಿಯಂನೊಳಗಡೆ ಬೆಲೆನೇ ಕಟ್ಟೋಕಾಗದೇ ಇರೋ ವಸ್ತುಗಳಿವೆ, ನಾವು ಈ ರೀತಿ ಮಾಡಿದ್ರೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಜೊತೆ ಯುನೆಸ್ಕೋನು ಸೇರಿಕೊಂಡು ನಾವು ಸೂಸೈಡ್ ಮಾಡ್ಕೋಬೇಕು, ಆ ರೀತಿ ಮಾಡ್ತಾರೆ ಅಂತ ಹೇಳೋದನ್ನ ಕೇಳಿ ಟಮಾಯೋ, ನಾನು ಮೊದಲಿಂದ ನೋಡ್ತಾ ಇದ್ದೀನಿ, ನಿನ್ನ ಗುರಿ ಒಳಗಡೆ ಇರೋ ಮ್ಯೂಸಿಯಂನ ಕಾಪಾಡೋದಲ್ಲ, ಬೇರೆ ಯಾವ್ದ್ರ ಮೇಲೋ ಇದೆ, ಒಳಗಡೆ ಇರೋ ನ್ಯಾಷನಲ್ ರಿಸರ್ವ್ ಬಗ್ಗೆ ನಿಂಗೆ ಸ್ವಲ್ಪನೂ ಚಿಂತೆ ಇಲ್ಲ. ಈಗ ಟಮಾಯೋ ಸಾಕಷ್ಟಾಗೆ ಆ ಸೀಲಿಂಗ್ನ ಬ್ಲಾಸ್ಟ್ ಮಾಡಿ ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಅಂತ ಇವರು ಮಾತಾಡ್ತಾ ಇರೋವಾಗ ಸಿಟಿ ಒಳಗಡೆ ಇರೋ ಕಾಡು ಮನುಷ್ಯರು
ಈಗ ಪ್ರೊಫೆಸರ್ ಅಲಿಶಿಯಾಗೆ ಮಗುನ ತಲೆ ಮೇಲ್ಗಡೆ ಇದೆ, ಅದರಿಂದ ನಮ್ಮ ಕೈನ ಒಳಗಡೆ ಹಾಕಿ ಮಗುನ ಕೈ ಮೇಲಿಟ್ಟು ಅದರ ತಲೆನ ಬ್ರಷ್ ಬೋನ್ ಹತ್ರ ತಗೊಬಂದು ಆಮೇಲೆ ಅದನ್ನ ಹೊರಗಡೆ ತೆಗಿಬೇಕು. ಇದನ್ನ ನೀನು ಒಬ್ಳೆ ಮಾಡೋಕ್ಕಾಗಲ್ಲ, ದಯವಿಟ್ಟು ನನ್ನ ರಿಲೀಸ್ ಮಾಡು ಅಂತ ಹೇಳ್ತಾ ಇರೋವಾಗ ಕಟ್ ಮಾಡಿದ್ರೆ ಈಗ ಕಾನ್ವಾಯ್ ಹೊರಟಿರೋ ವಿಷಯನ ಹೆಲ್ಸಿಂಕಿ ಪಲರ್ಮೋಗ್ ತಿಳಿಸಿದಾಗ ಅವನು ಟೀಮ್ಮೇಟ್ಸ್ನೆಲ್ಲ ಅಲರ್ಟ್ ಆಗಿರೋ ಕೇಳ್ತಾನೆ. ಈಗ ಬೊಕೋಟ ಕೆಳಗಡೆ ಬಂದು ಅಲ್ಲಿ ಚಿನ್ನನ ಕರೆಸ್ತಾ ಇರೋರ ಹತ್ರ ಮೇಲೆ ಏನ್ ಬೇಕಾದ್ರೂ ನಡೆಯೋಕೆ ಚಾನ್ಸ್ ಇದೆ, ನೀವು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೆ, ನಿಮ್ಮ ಕೆಲಸನ ಕಂಟಿನ್ಯೂ ಮಾಡ್ತಾನೆ ಇರಿ ಅಂತ ಹೇಳ್ತಾನೆ. ಸೌತ್ ವೆಸ್ಟ್ मर जाए. ಈಗ ಹೆಲ್ಸಿಂಕಿ ಅವರು ಬ್ಲೈಂಡ್ ಸ್ಪಾಟ್ನಿಂದ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಪಲರ್ಮೋ ಅವರು ರೂಫ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾನೆ. ಈಗ ಪ್ರೊಫೆಸರ್ ಅಲಿಶಿಯಾಗೆ ಚೆನ್ನಾಗಿ ಉಸಿರಾಡೋಕೆ ಹೇಳಿ, ನಾನೀಗ ಮಗುನ ಹೊರಗಡೆ ತೆಗಿತಾ ಇದ್ದೀನಿ, ನಿನ್ಗೇನು ಹೋಗಲ್ಲ, ನಿನ್ನ ಜೊತೆ ನಾನಿದ್ದೀನಿ, ಏನಕ್ಕೂ ಭಯ ಪಡಬೇಡ, ಸ್ವಲ್ಪ ತಡ್ಕೊ ಅಂತ ಹೇಳ್ತಾರೆ. ಈಗ ಹೆಲ್ಸಿಂಕಿನ ಪಲರ್ಮೋ ಮ್ಯೂಸಿಯಂನೊಳಗಡೆ ಹೋಗಿ ನನಗೋಸ್ಕರ ವೆಯ್ಟ್ ಮಾಡು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿತಾ ಇದೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.